ನನಗಂತೂ ಈ ಮನೆಯವ್ರನ್ನೆಲ್ಲ ನೋಡಿ ತುಂಬ ಇಷ್ಟ ಆಯಿತು. ಪಾಯಲ್, ಇನ್ನು ಮುಂದಕ್ಕೆ ನೀನು ಇಲ್ಲೇ ಇರೋಳು. ಹೇಗನ್ನಿಸ್ತು ನಿಂಗೆ? ಐ ಆಮ್ ರಿಯಲಿ ಹ್ಯಾಪಿ. ಡಾಕ್ಟರ್ ಕರ್ಣ, ಒಂದು ಮಾತು. ಪ್ಲೀಸ್ ಹೇಳಿ. ಹಾಸ್ಪಿಟಲ್ ನಡೆಸೋದು ಹೇಗೆ ಅಂತ ನಿಮ್ಮ ತಮ್ಮನಿಗೆ ನೀವೇ ಮುಂದೆ ನಿಂತು ಗೈಡ್ ಮಾಡಿ. ಶಾ, ನಿಮ್ಮ ಗೈಡೆನ್ಸು ಸಂಜಯ್ಗೆ ಬೇಕೇ ಬೇಕು. ಹಾಗೆ ಆದಷ್ಟು ಬೇಗ ಎಂಗೇಜ್ಮೆಂಟ್ ಡೇಟ್ ಕೂಡ ಹೇಳ್ತೀನಿ. ಸರಿ, ನಾವಿನ್ನು ಬರ್ತೀವಿ. ಬನ್ನಿ. ಸಂಜಯ್ ಅಂತೂ ನಂಬಿಕೆಗೆ ಯೋಗ್ಯ ಆಗಿರೋ ವ್ಯಕ್ತಿ ಅಲ್ವೇ ಅಲ್ಲ. ಈಚ್ ಅಂಡ್ ಎವ್ರಿ ಸೆಕೆಂಡ್ ನೀನು ಅಳ್ತಾ ಇರಬೇಕು. ಮೋಸ ಹೋದ್ಯಲ್ಲ ಅಂತ ಬಾಯ್ ಬಡ್ಕೋತಿರ್ಬೇಕು. ಇಲ್ಲ, ಇದೆಲ್ಲ ನಂದೇ ತಪ್ಪು. ಸಂಜಯ್ ಹೀಗೆ ಅಂತ ನನಗೆ ಮುಂಚೆನೆ ಗೊತ್ತಾಗ್ಬೇಕಿತ್ತು. ಪಾಪ ಅಜ್ಜಿ ಎಷ್ಟೊಂದ್ಸಲ ಎಚ್ಚರಿಕೆ ಕೊಟ್ರು, ನಾನು ಅವ್ರ ಮಾತು ಕೇಳಲೇ ಇಲ್ಲ. ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಇದೇ ಸರಿ. ನಾನಿನ್ ಜೀವಂತ ಇರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಏನ್ರಿ ಮೇಡಮ್, ಅದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಅಲ್ವಾ? ಅದನ್ನ ನೀವ್ಯಾಕೆ ತಗೊಂಡ್ರಿ? ರಾತ್ರಿ ನಿದ್ದೆ ಬರ್ತಿಲ್ವಾ? ಓ, ಗೊತ್ತಾಯ್ತು ಬಿಡಿ. ನಿದಿರೆ ಬರದಿರೆ ಏನಂತೆ ಲವ ಮೇಡಮ್. ಹಾಗೇನಿಲ್ಲ, ಅದು ವಾರ್ಡ್ ನಂಬರ್ 7 ಅಲ್ಲಿ ಪೇಷಂಟ್ಸ್ಗೇನೋ ಅರ್ಜೆಂಟಾಗಿ ಬೇಕಿತ್ತಂತೆ. ಹೆಡ್ ನರ್ಸ್ ಹೇಳಿದ್ರು, ಅದಕ್ಕೆ ತೊಗೊಂಡು ಹೋಗ್ತಿದ್ದೆ. ಅಯ್ಯ, ಅದಕ್ಕೆ ನೀವ್ಯಾಕೆ ಇಷ್ಟು ಟೆನ್ಷನ್ ಆಗಿದ್ದೀರಾ? ನಾನು ಹೋಗಿ ಕೊಡ್ಲಾ? ಪಾಪ ನೀವು ಇಲ್ಲೂ ನೋಡ್ಕೊಂಡು ಹೊರಗಡೆನೇ ಓಡಾಡ್ತಾ ಇದ್ರೆ ಸುಸ್ತಾಗಿ ಬಿಡ್ತೀರಿ. ಇಲ್ಲ ಬೇಡ, ನಾನೇ ಕೊಡ್ತೀನಿ. ಓಕೆ, ನೋ ಪ್ರಾಬ್ಲಮ್. ಇವತ್ತ್ಯಾಕೋ ಮೇಡಮ್ ಫುಲ್ ಸೀರಿಯಸ್ ಆಗಿದ್ದಾರೆ. ಓಕೆ. ರಿಯಾ ಮೇಡಮ್, ಬಿಲ್ಲಿಂಗ್ ಎಲ್ಲ ಮಾಡಾಯ್ತು. ನೀವೊಂದ್ಸರಿ ಚೆಕ್ ಮಾಡಿ. ಮೊದಲೇ ನನ್ನ ಮ್ಯಾಥ್ಸು ಗೊತ್ತಲ್ಲ, ಸಿಕ್ಕಾಪಟ್ಟಿ ಸ್ಟ್ರಾಂಗು. ಅದಕ್ಕೆ ನೀವೊಂದ್ಸರಿ ಪ್ಲೀಸ್ ಕಣ್ಣಾಡಿಸ್ಬಿಡಿ. ಅಯ್ಯೋ, ನಾನು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಬಿಲ್ಲಿಂಗ್ ಮಾಡೇ ಇಲ್ವಲ್ಲ. ವಿವೇಕಣ್ಣಂಗೆ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ. ಏನು ಮಾಡೋದೀಗ? ಅಯ್ಯೋ, ರಿಯಾ ತಗೊಂಡಿರೋ ಸ್ಲೀಪಿಂಗ್ ಟ್ಯಾಬ್ಲೆಟ್ ಬಿಲ್ಲು ಆಗೇ ಇಲ್ವಲ್ಲ. ಅಂದರೆ ಏನು ವಿಷಯ ಇರ್ಬೋದು? ಯಾಕೋ ಏನೋ ಸರಿ ಇಲ್ಲ ಅನ್ನಿಸ್ತಿದೆಯಲ್ಲ.